ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಕಪಾಲಭಾತಿ, ಪ್ರಾಣಾಯಾಮದಲ್ಲಿ ಒಂದಾಗಿರುವಂತಹ ಕಪಾಲಭಾತಿ. ಅಂದ ತಕ್ಷಣ ನಾನು ನೋಡಿದ್ದೀನಿ ಬಿಡ್ರಿ ಸರ್, ಹೊಟ್ಟೆ ಹಿಂಗೆ ಅಂತಿರ್ತಾರೆ. ಅದು ಗೊತ್ತು ಬಿಡ್ರಿ ಸರ್, ನಾನು ಮಾಡ್ತೀನಿ ಸರ್, ನಂಗೆ ಗೊತ್ತು ಹೇಳೋಕ್ಕಿಂತ ಮುಂಚೆ ನಂಗೆ ಗೊತ್ತು. ವೀಕ್ಷಕರೇ, ನೀವು ಸಂಗೀತದ ಬಗ್ಗೆ ಎಷ್ಟೇ PhD ಮಾಡಿರ್ಬೋದು, ತಿಳ್ಕೊಂಡಿರ್ಬೋದು. ಈಜಿನ ಬಗ್ಗೆ ಎಷ್ಟೇ PhD ಮಾಡಿರ್ಬೋದು, ತಿಳ್ಕೊಂಡಿರ್ಬೋದು. ಯೋಗದ ಬಗ್ಗೆ ಎಷ್ಟೇ PhD ಮಾಡಿರೋದು, ತಿಳ್ಕೊಂಡಿರ್ಬೋದು. ನೀವು PhD ಮಾಡಿ ಡಾಕ್ಟ್ರೇಟ್ ಪಡ್ಕೊಂಡಿರ್ಬೋದು, ಅದರ ಬಗ್ಗೆ ತಿಳ್ಕೊಂಡಿರ್ಬೋದು. ಡಾಕ್ಟ್ರೇಟ್ ಪಡ್ಕೊಂಡು ತಿಳ್ಕೊಂಡು ಮಾತ್ರಕ್ಕೆ ನೀವು ಯೋಗಪಟು ಆಗೋಕ್ಕೆ ಸಾಧ್ಯ ಏನು? ಈಜಿನ ಬಗ್ಗೆ, ಸ್ವಿಮ್ಮಿಂಗ್ ಬಗ್ಗೆ ಎಷ್ಟು ಬೇಕಾದ್ರೂ ತಿಳ್ಕೊಂಡಿರ್ಬೋದು. ಬುಕ್ಕನಾಗ ಹೇಳಿರ್ತಾರೆ, ಹಿಂಗೆ ಹಾರ್ಬೇಕು, ಕೈ ಹಿಂಗೆ ಅನ್ಬೇಕು, ಕಾಲು ಬಟ ಹೊಡಿಬೇಕು, ತಲೆ ಮೇಲೆ ಎತ್ತಿರ್ಬೇಕು, ಬಾಯಾಗ ಉಸಿರಾಡಬಾರ್ದು, ಮುಖ ಉಸಿರಾಡ್ಬೇಕು, ಎಲ್ಲ ಬರೆದಿರುತ್ತೆ. ಅದನ್ನೆಲ್ಲ PhD ಮಾಡಿ ಡಾಕ್ಟ್ರೇಟ್ ಮಾಡಿರ್ತಾನಲ್ಲ, ಅವನ್ನ ಕರ್ಕೊಂಡೋಗಿ ನೀರನ್ನ ತಳ್ಳ್ರಿ. ಅದರ ಬರೆದಿರೋದನ್ನ ಯಾವ್ದು ಮಾಡಲ್ಲ ಅವನು. ಆ ಟೈಮಿಗೆ ಏನು ಬೇಕೋ ಅದನ್ನೇ ಮಾಡೋದು ಅವನು. ಸಂಗೀತಜ್ಞ ಸಾ ರೀ ಗ ಮ ಪ ಇದನ್ನು ಆಲಾಪಗಳನ್ನ ಹಿಂಗೆ ಹೇಳಿಬೇಕು, ಹಂಗೆ ಹೇಳಿಬೇಕು. ಓದಿರ್ಬೋದು, ಒಂದು ಬರ್ಕೊಟ್ಟು ಹಾಡು ಹೇಳಪ್ಪ ಅಂದರೆ ಹೇಳ್ತಾನೆ ಅವನು. ಎಲ್ಲಿಯವರೆಗೆ ನೀವು ಪ್ರಾಕ್ಟೀಸ್ ಮಾಡಲ್ವೋ, ಎಲ್ಲಿಯವರೆಗೆ ನೀವು ಕಲಿಯಲ್ವೋ, ಅಲ್ಲಿವರೆಗೂ ಅದರ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡು ಏನು ಮಾಡೋರಿದ್ದೀರಿ? ಸೊ ಅದಕ್ಕೋಸ್ಕರನೇ ಹೇಳೋದು, ಯೋಗ ಪ್ರಾಕ್ಟೀಷ್ನರ್ ಅಂತಂದು. ಯೋಗ ನೆವರ್ ಎಂಡಿಂಗ್ ಬಿಸ್ನೆಸ್. ಅವನು ಜೀವನ ಪರ್ಯಂತ ಬರೀ ಪ್ರಾಕ್ಟೀಸೇ ಮಾಡ್ತಿರ್ತಾನೆ. ಅವನು ಪ್ರಾಕ್ಟೀಸ್ ಅಂದರೆ ಏನು? ಪ್ರಾಕ್ಟೀಸ್ ಮಾಡ್ತಾನೆ ಇರೋದೆ, ದಿನನಿತ್ಯ ಕಲಿತಾನೆ ಇರೋದು. ಅದಕ್ಕೆ ಮೆಡಿಕಲ್ ಸೈನ್ಸು ಕೂಡ. ಡಾಕ್ಟ್ರಿಗೆ ಬಿಸ್ನೆಸ್ ಹೆಂಗಿತ್ತು ಅಂತ ಕೇಳ್ತಾರೆ, ಯಾರ ವ್ಯವಹಾರ ಹೆಂಗಿತ್ತು ಅಂತ ಕೇಳ್ತಾರೆ, ವ್ಯಾಪಾರ ಹೆಂಗಿತ್ತು ಅಂತ ಕೇಳ್ತಾರೆ. ಡಾಕ್ಟರ್ ಪ್ರಾಕ್ಟೀಸ್ ಹೆಂಗೈತಿ ಅಂತ ಕೇಳ್ತಾರೆ. ಡಾಕ್ಟ್ರದು ಅಷ್ಟೇ, ಪ್ರಾಕ್ಟೀಸ್ ನೆವರ್ ಎಂಡಿಂಗ್. ಅದು ಕಲಿಯೋದು ಎಂಡಿಂಗ್ ಇಲ್ಲ. ದಿನ ಪ್ರಾಕ್ಟೀಸ್ ಮಾಡ್ತಾನೆ ಇರೋದು. ಸಂಗೀತ ಪ್ರಾಕ್ಟೀಸ್ ಹೆಂಗಿತ್ತು? ಮಾಡ್ತಾನೆ ಇರೋದು. ಸೊ ನನಗೆಲ್ಲ ಗೊತ್ತೈತಿ ಅನ್ನೋದನ್ನು ಬಿಟ್ಬಿಡೋಣ. ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೀನಿ. ವಿಷಯಕ್ಕೆ ಬರೋಣ. ಸೊ ಬೇಕಾದಷ್ಟು ಪುಸ್ತಕಗಳನ್ನ ಓದಿ ಎಸ್ತು ಬಿಡಿದೀನಿ ಕಪಾಲಭಾತಿದ ಬಗ್ಗೆ ಅಂತ ಅನ್ನೋರಿಗೆ ಇವತ್ತು ಕಪಾಲಭಾತಿ ಪ್ರಯೋಜನ. ಹೊಟ್ಟೆಯ ಭಾಗದಲ್ಲಿರುವಂತಹ ಫ್ಯಾಟನ್ನು ಕಡಿಮೆ ಮಾಡ್ತದೆ, ಜೀರ್ಣ ವ್ಯವಸ್ಥೆಯನ್ನು ಸರಿ ಮಾಡ್ತದೆ, ಮಲಬದ್ಧತೆಯನ್ನು ನಿರ್ಮೂಲನೆ ಮಾಡ್ತದೆ, ಮತ್ತು ಮಂದಗತಿಯಲ್ಲಿ ಮಾಡಿದಲ್ಲಿ BP ಕೂಡ ಕಡಿಮೆ ಮಾಡ್ತದೆ. ತೀಕ್ಷ್ಣಗತಿಯಲ್ಲಿ BP ಇರೋಂಥವರು ಮಾಡಬಾರದು. ಹೆಂಗೆ? ಸಮಸ್ಥಿತಿಯಲ್ಲಿ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂತೀರಿ, ಸ್ಟ್ರೇಟಾಗಿ ಕೂತ್ಕೊಳ್ತೀರಿ. ಕೂತ್ಕೊಂಡು ಉಸಿರನ್ನು ಹೊರಗೆ ಹಾಕ್ತಾ ಹೊಟ್ಟೆಯನ್ನು ಬೆನ್ನಿ ಹೊಡಿಬೇಕು. ಎಷ್ಟು ಸರಿ ಮಾಡಬೇಕು? ಮೊದಲನೇ ಸರಿ 10, 20, 30 ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಹೋಗ್ರಿ ಕೌಂಟ್ಸು. ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಿ. ಎಷ್ಟು ದಿನ ಮಾಡಬೇಕು? ಜೀವನ ಪರ್ಯಂತ ಮಾಡಬೇಕು ವೀಕ್ಷಕರೇ. ಯಾರು ಮಾಡಬಾರದು. ಗರ್ಭಿಣಿ ಸ್ತ್ರೀಯರು, ಮಗು ಹಾಲು ಕುಡಿಸುವಂತಹ ಆವಾಗ ತಾನೇ ಪ್ರಸವ ಆಗಿರೋಂಥ ಮಹಿಳೆಯರು, ಹೃದಯ ಸಂಬಂಧಿ ಕಾಯಿಲೆ ಇರೋಂಥವರು, ಹರ್ನಿಯಾ ಸಂಬಂಧಿ ಕಾಯಿಲೆ ಇರೋಂಥವರು ಯಾವ ಕಾರಣಕ್ಕೂ ಮಾಡಬಾರದು. ಇನ್ನೂ ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದರೆ ಯೋಗಪಟುಗಳ ಸಲಹೆ ಮೇರೆಗೆ ನೀವು ಮಾಡಬೇಕಾಗ್ತದೆ. ಮಹಿಳೆಯರು ಮಾಡ್ಬೋದು, ಪುರುಷರು ಮಾಡ್ಬೋದು, ವೃದ್ಧರು ಮಾಡ್ಬೋದು, ಮಕ್ಕಳು ಮಾಡಬಾರ್ದು. ಈಗ ತಾನೇ ಹೇಳಿದಿನಲ್ಲ, ಅವರು ಯಾವುದೇ ಕಾರಣಕ್ಕೂ ಮಾಡಬಾರದು. ಒಳ್ಳೆಯದು ಯೋಗ ಒಳ್ಳೆಯದು, ಪ್ರಾಣಾಯಾಮ ಒಳ್ಳೆಯದು ಅಂತ ಅಂದ ಮಾತ್ರಕ್ಕೆ ಎಲ್ಲದೂ ಎಲ್ಲರಿಗೂ ಒಳ್ಳೆಯದಲ್ಲ. ಯಾವುದು ಯಾರಿಗೆ ಒಳ್ಳೆಯದು, ಯಾವುದು ಯಾರಿಗೆ ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಂಡು ಮಾಡೋದು ಅರ್ಥಪೂರ್ಣವಾಗಿರ್ತದೆ ಅನ್ನೋ ನನ್ನ ಅಭಿಪ್ರಾಯ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.